ಎಚ್.ಡಿ. ತಾಲೂಕಿನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಜನವಿರೋಧಿ ಹಾಗೂ ರೈತ ವಿರೋಧಿ ನೀತಿಗಳನ್ನ ಅನುಸರಿಸುತ್ತಾ ಬರುತ್ತಿದೆ. ಆಸ್ತಿ ನೋಂದಣಿ ಶುಲ್ಕ, ವಿದ್ಯುತ್ ದರ ಹೆಚ್ಚಳ ಮತ್ತು ಟಿಸಿ ಅಳವಡಿಸಲು 600 ಪಟ್ಟು ದರ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಮಾಡುವ ಮೂಲಕ ಬಡವರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ತಾಲೂಕು ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಬಾಪೂಜಿ ನಗರದ ಸರ್ಕಲ್ನಿಂದ ಮಿನಿ ವಿಧಾನಸೌಧದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಭಿತ್ತಿ ಪತ್ರಗಳನ್ನು ಹಿಡಿದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ಸಂದರ್ಭದಲ್ಲಿ ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ವೆಂಕಟೇಶ್, ಮೈಸೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಸಿಕೆ ಗಿರೀಶ್, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಶಂಬೇಗೌಡ ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಶ್ರೀ ಸಂಬೇಗೌಡರವರೇ ಮತ್ತು ಸರ್ಗೂರು ತಾಲೂಕಿನ ಶ್ರೀ ಗುರುಸ್ವಾಮಿ ಕೆಪಿರವರೇ ಮತ್ತು ಶ್ರೀ ವೆಂಕಟೇಶ್ ಅವರು ಪ್ರಧಾನ ಕಾರ್ಯದರ್ಶಿಯವರ ಒಂದು ನೇತೃತ್ವದಲ್ಲಿ ಈ ದಿನ ತಾವು ಘನವೆತ್ತ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀರಾ. ಖಂಡಿತವೂ ಸಹ ಈ ಒಂದು ಮನವಿಯನ್ನು ನಾನು ಮನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ, ರಾಜ್ಯ ಸರ್ಕಾರ ರೈತರಿಗೆ ಏನು ಆಶ್ವಾಸನೆಯನ್ನು ಕೊಟ್ಟಿತ್ತು, ಆಶ್ವಾಸನೆ ಕೊಟ್ಟು ಮತದಾರರು ರೈತ ಬಂಧುಗಳು 5 ವರ್ಷವರೆಗೆ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದ್ರು. ಇವತ್ತು ಸುಳ್ಳು ಆಶ್ವಾಸಗಳನ್ನ ಕೊಟ್ಟು ಸರ್ಕಾರ ರೈತರನ್ನ ಹ್ಯಾಂಗ್ ಮಾಡ್ಕೊಳ್ಳೋ ಸ್ಥಿತಿಗೆ ಇವತ್ತು ತಂದಿಟ್ಟಿದೆ. ರೈತರಿಗೆ ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ, ಕಬ್ಬಿನ ದರಕ್ಕೆ ಬೆಂಬಲ ಬೆಲೆ ಇಲ್ಲ, ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿಲ್ಲ. ಯಾವುದನ್ನು ಕೂಡ ಇವತ್ತು ಟೊಬಾಕೋ ರೈತರಿಗೆ ಹೊಗೆ ಸೊಪ್ಪಿನ ಬೆಲೆನೂ ಕೂಡ ಕುಸಿದಿದೆ, ಹತ್ತಿ ಬೆಲೆ ಕುಸಿದಿದೆ. ಯಾವುದ್ರ ಬಗ್ಗೆನೂ ಒಂದು ಕಾಳಜಿ ಇಲ್ಲ. ಬೇಕೇ ಬಿಟ್ಟು ಹೇಳಿಕೆಗಳನ್ನ ಕೊಡ್ತಾ, ಇವರು ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ತಾರತಮ್ಯನ ಮಾಡ್ತಾ ರೈತರ ಜೊತೆ ಈ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಈ ಚೆಲ್ಲಾಟಕ್ಕೆ ರೈತರು ಬುದ್ಧಿ ಕಲಿಸುವಂಥ ಕಾಲ ಹತ್ರ ಬರ್ತಾ ಇದೆ. ಈಗಲೂ ಕೂಡ ಅವರು ರೈತರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಜೊತೆಗೆ ಅವರು ಕುರ್ಚಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಒಬ್ಬರ ಮನೆ ತಿಂಡಿಗೆ ಹೋಗೋದು, ಒಬ್ಬರ ಮನೆ ಡಿನ್ನರ್ಗೆ ಹೋಗೋದು, ಸಾಯಂಕಾಲ ಪಾರ್ಟಿ ಮಾಡೋದು. ಇದಕ್ಕೆ ಇವ್ರಿಗೆ ರೈತರು ಓಟ್ ಹಾಕಿ ಗೆಲ್ಸಿ ಕೊಟ್ಟಿದ್ದು. ಇವ್ರು ಮಜಾ ಮಾಡೋಕ್ಕೆ, ಇವರ ಪ್ರವಾಸ ಮಾಡೋಕ್ಕೆ, ಡೆಲ್ಲಿಗೆ ಹೋಗೋಕ್ಕೆ. ಯಾರು ರಾಜ್ಯದಲ್ಲಿ ಕಿಂತಚ್ಚು ಪ್ರವಾಹಗಳು ಹೆಚ್ಚುತ್ತಾ ಇದೆ. ದಿನ ಅತಿವೃಷ್ಟಿ ಅನಾವೃಷ್ಟಿ ಆಗಿದೆ. ಅವ್ರ ಮನೆಗಳಿಗೆ ಭೇಟಿ ಕೊಡೋಂಥದ್ದಾಗಲಿ, ಸೌಜನ್ಯಕ್ಕೂ ಫಾರೆಸ್ಟ್ ಇಲಾಖೆಯಿಂದ ಎಷ್ಟು ಹುಲಿಗಳು ರೈತರನ್ನ 4-5 ಜನ ನಮ್ಮ ತಾಲೂಕಿನಲ್ಲಿ ಕೊಂದಿದೆ, ಹಸುಗಳನ್ನ ಕೊಂದು ತಿಂದಿದೆ. ಇಂಥ ಸಂದರ್ಭದಲ್ಲಿ ಪರಿಹಾರ ಕೊಡೋಕ್ಕೆ, ರೈತರಿಗೆ ಸತ್ತಂಥವ್ರಿಗೆ ಪರಿಹಾರ ಕೊಡುವಂಥ ಕೆಲಸನೂ ಕೂಡ ಇವರು ಮಾಡ್ತಾ ಇಲ್ಲ. ಜೊತೆಗೆ ರೈತರ ಬೆಳೆ ನಷ್ಟ ಆದರೂ ಕೂಡ ನಷ್ಟನೂ ಕೂಡ ಭರಿಸ್ತಾ ಇಲ್ಲ. ಇವರು ರೈತರ ಬೆಳೆಗೆ ಯಾವುದೇ ಪರಿಹಾರನ ಇದುವರೆಗೂ ಕೊಟ್ಟಿಲ್ಲ. 10% ಕೊಟ್ಟಿದ್ದಾರೆ, 85% ಇನ್ನೂ ಕೂಡ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಈ ಸರ್ಕಾರ ಕೂಡಲೇ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲೂ ಒಂದೊಂದು ಬೆಳೆಗಳನ್ನ ಆವರಿಸ್ಕೊಂಡು ನಮ್ಮ ರೈತರು ಬೆಳೀತಾ ಇದ್ದಾರೆ. ಮಲೆನಾಡು ಭಾಗಕ್ಕೆ ಹೋದರೆ ಅಡಿಕೆ ಬೆಳೀತಾರೆ. ನಮ್ಮ ಈ ಅರೆ ಮಲೆನಾಡು ಭಾಗದಲ್ಲಿ ಬಂದರೆ ಬಾಳೆ, ಹತ್ತಿ, ಮೆಕ್ಕೆಜೋಳ ಯಥೇಚ್ಛವಾಗಿ ಇತ್ತೀಚಿನ ದಿನಗಳಲ್ಲಿ ಬೆಳೀತಾರೆ. ಮೆಕ್ಕೆಜೋಳ ಯಾತಿಗೆ ಬೆಳೀತಾರೆ ಅಂದರೆ, ಮೆಕ್ಕೆಜೋಳ ಈಗ ರೈತರು ಎಲ್ಲ ಹೈನುಗಾರಿಕೆಯನ್ನು ಜಾಸ್ತಿನ ನಮ್ಮ ಈ ಭಾಗದ ರೈತರು ಹೆಚ್ಚಿನ ಅವಲಂಬಿತ ಆಗಿರೋದ್ರಿಂದ ಮೆಕ್ಕೆಜೋಳನ ಜಾಸ್ತಿ ಬೆಳೀತಾ ಇರೋದ್ರಿಂದ ಸರ್ಕಾರ ಇವತ್ತು ಯಾವ ಭಾಗದಲ್ಲಿ ಯಾವ ರೈತರು ಯಾವ ಬೆಳೆ ಬೆಳೀತಾ ಇದ್ದಾರೆ ಅದು ಉತ್ತೇಜನ ಕೊಡಲಿಕ್ಕೆ ಇವತ್ತು ಅವರು ಅನಾನುಕೂಲ ಮಾಡ್ಕೊಂಡು ಈ ರೀತಿ ಸರ್ಕಾರನೇ ಕೂಡ ಕೃಷಿ ಸಚಿವರೇ ಅದ್ರ ಬಗ್ಗೆ ಯಾವ ಭಾಗದಲ್ಲಿ ಯಾವುದು ಕೂಡ ಮೀಟಿಂಗ್ಗಳನ್ನ ಮಾಡಿಲ್ಲ ಕೃಷಿ ಸಚಿವರು. ಹಾಗಾಗಿ ಇವತ್ತು ನಾವು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡದೇ ಇರೋದ್ರಿಂದ ಇವತ್ತು ನಾವು ಪ್ರತಿಭಟನೆ ಮಾಡಬೇಕಂತ ಸಂದರ್ಭ ಬಂದಿದೆ.